ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಊರಿದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾವು ಹೊಸದಾಗಿ ಇಲ್ಲಿ ತೆಂಗಿನ ಮರ ನೆಡ್ತಾ ಇದ್ದೀವಿ. ಸೊ ಇವಾಗ ನಾವು ಈವ್ನಿಂಗ್ ವಾಕ್ ಹೋಗ್ತಾ ಇದ್ದೀವಿ. ಸೊ ಇವಾಗ ನಿಮ್ಗೆ ಅಲ್ಲಿ ಕಾಣ್ತಾ ಇದೆ. ಸೊ ಅದೇನಂದ್ರೆ ಕೃಷಿ ಹೊಂಡ ಮಾಡಿದ್ದೀವಿ. ಸೊ ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಾವು ಹೊಸದಾಗಿ ಗಿಡ ನೆಟ್ಟಿರೋದು ತೆಂಗಿನ ಮರ. ಇದು ನೋಡಿ ಫ್ರೆಂಡ್ಸ್, ಇದೆಲ್ಲ ಕಸಿ ತೆಂಗಿನ ಮರ. ಇದು 3 ವರ್ಷದಲ್ಲಿ ಫಲ ಕೊಡುತ್ತೆ ಅಂತೆ. ನೋಡೋಣ ಹೇಗಾಗುತ್ತೆ ಅಂತ. ಫ್ರೆಂಡ್ಸ್, ನಾನು ಇವಾಗ ಕೃಷಿ ಹೊಂಡದ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಇದು ಇವಾಗ ನಾವು ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು. ಅರೌಂಡ್ 15 ಡೇಸ್ ಆಯಿತು. ನೋಡಿ, ಇದು 40 ಫೀಟ್ ಬೈ 40 ಫೀಟ್ ಬೈ 20 ಫೀಟ್ ಇದೆ. ಸೊ ಇಲ್ಲೆಲ್ಲ ನಾವು ಬೋರ್ಡು ಹಾಕಿದ್ದೀವಿ, ಎಚ್ಚರಿಕೆ ಬೋರ್ಡ್ ಅಂತ ಹೇಳಿ. ಇದು ನಾವು ಪ್ರೈವೇಟ್ ಪ್ಲೇಸಲ್ಲಿ ಮಾಡಿರೋದು, ಅಂದರೆ ನಮ್ಮ ಕೃಷಿ ಯೂಸಿಗೋಸ್ಕರ. ಯಾರೂ ಇಲ್ಲಿ ಎಂಟ್ರಿ ಕೊಡುವಂಗಿಲ್ಲ, ಸ್ವಿಮ್ಮಿಂಗ್ ಕೂಡ ಇಲ್ಲಿ ಮಾಡುವಂಗಿಲ್ಲ ಬೇರೆ ಯಾರು ಕೂಡ ಬಂದರು. ಲೈಫ್ ಜಾಕೆಟ್ ಎಲ್ಲ ಇದ್ರೆ ಮಾಡ್ಬೋದು, ಬಟ್ ವಿದೌಟ್ ಓನರ್ಸ್ ಪರ್ಮಿಷನ್ ಯಾರು ಇಲ್ಲಿ ಏನೇ ಆಕ್ಟಿವಿಟಿ ಮಾಡಲಿಕ್ಕಿಲ್ಲ. ಸೊ ನಾವಿಲ್ಲಿ ಫುಲ್ ತಂತಿ ಬೇಲಿ ಹಾಕಿದ್ದೀವಿ. ಸೊ ಇಲ್ಲಿ ನಿಮಗೆ ಬೋರ್ಡು ಕಾಣ್ತಾ ಇರ್ಬೋದು. ಈ ಬೋರ್ಡಲ್ಲಿ ನಾವು ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ನೀರು ಎಷ್ಟು ಪ್ಯೂರ್ ಆಗಿದೆ ಅಂತ. ಇದು ನಾವು ಸ್ವಿಮ್ಮಿಂಗ್ಗೆ ತಗೊಂಡು ಬಂದಿರೋದು. ಇಲ್ಲಿ ನಾವಿಲ್ಲೇ ಸ್ವಿಮ್ಮಿಂಗ್ ಕಲಿತಾ ಇರೋದು. ನೋಡಿ ವಾಟರ್ ಎಷ್ಟು ಪ್ಯೂರ್ ಇದೆ ಅಂತ. ನಾವು ಬೇಸಿಗೆಗಾಲದಲ್ಲಿ ಇದನ್ನೇ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮದು ಇನ್ನೊಂದು ಕೃಷಿ ಹೊಂಡ ಇದೆ, ಇದು ಇವಾಗ ಲೇಟೆಸ್ಟಾಗಿ ಮಾಡಿರೋದು. ನೋಡಿ ಫ್ರೆಂಡ್ಸ್, ನಿಮಗೆ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮಗೆ ಮೆಸೇಜ್ ಮಾಡ್ಬೋದು, ನಾವು ಇದರ ಡೀಟೇಲ್ಸ್ ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಹಾಗೇನೆ ನಿಮಗೆ ಇಲ್ಲೆಲ್ಲ ಕಾಣ್ತಾ ಇರ್ಬೋದು, ಇದೆಲ್ಲ ಫಾರೆಸ್ಟ್ ಏರಿಯಾ. ಸೊ ಈ ಫಾರೆಸ್ಟ್ ಏರಿಯಾದಲ್ಲಿ ಅಲ್ಲೊಂದು ಮನೆ ಕಾಣ್ತಿದ್ದಲ್ಲ, ಅದು ನಮ್ಮ ಮನೆ, ಇದು ನಮ್ಮ ತೋಟ. ಆ ಕಡೆ ತೆಂಗಿನ ಮರ ಇರೋದು ನಮ್ದಲ್ಲ, ಇಲ್ಲಿ ಹೊಸದಾಗಿರೋದು ಇದೆಲ್ಲ. ಇವಾಗ ನಾವು ಸಂಜೆ ಬಂದಿರೋದು. ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಇದೆಲ್ಲ ನಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಸೊ ಇಷ್ಟು ಕೂಲ್ ಆಗಿದೆ. ಅಲ್ಲೊಂದು ನಿಮಗೆ ಕಾಣ್ತಾ ಇದೆಯಲ್ಲ, ಇದು ನಮ್ದು ಟ್ಯಾಂಕ್. ಇದರಿಂದ ವಾಟರ್ ಸಪ್ಲೈ ಆಗಿ ನಮಗೆ ಕೃಷಿ ಹೊಂಡಕ್ಕೆ ಬರ್ತಾ ಇದೆ. ಗ್ರಾವಿಟಿ ವಾಟರ್ ಫ್ಲೋದಿಂದನೂ ಬರ್ತಾ ಇದೆ ನಮಗೆ. ಸೊ ಇವಾಗ ನಾವು ಮಳೆ ಜೋರು ಬಂದಿದೆ. ಸೊ ಇವರು ನಮ್ಮ ಯಜಮಾನರು, ಇವರಿಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಇದೆ. ಇವ್ ಬ್ಯಾಂಗ್ಳೂರಲ್ಲಿ ಇರೋದು. ಇವಾಗ ನಾವು ಇಲ್ಲಿ ಕಸಿ ತೆಂಗಿನ ಗಿಡ ಹಾಕಿದ್ದೇವೆ ಇದೆಲ್ಲ. ಸೊ ಇದೆಲ್ಲ ಹೈಬ್ರಿಡ್, 3 ತಿಂಗಳಲ್ಲಿ ಫಸಲು ಕೊಡ್ತದೆ ಅಂತೆ. ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ಆಮೇಲೆ ನಾವು ಈ ತೋಟದಲ್ಲಿ ಮಧ್ಯದಲ್ಲಿ ಈ ಪ್ಲಾಸ್ಟಿಕ್ ಕಂಬಕ್ಕೆ ಹಾಕಿದ್ದೀವಿ ಗೋಣಿನ. ಯಾಕೆಂತ ಹೇಳಿದರೆ ರಾತ್ರಿ ವೇಳೆ ಹಂದಿಗಳೆಲ್ಲ ಬರುತ್ತಲ್ಲ, ಸೊ ಆವಾಗ ಅದು ಮನುಷ್ಯರು ಅಂತೇಳಿ ಅಂದ್ಕೊಂಡು ಹಾಗೆ ರಿಟರ್ನ್ ಹೋಗಲಿ ಅಂತ ಹಾಕಿದ್ದೀವಿ. ಸೊ ಇದೆಲ್ಲ ನಮ್ಮ ಊರ ಕಡೆ ಇದೇ ಥರ ಮಾಡ್ತಾರೆ. ಸುತ್ತಲೂ ಕಾಡಿದೆ ನೋಡಿ, ಫುಲ್ ಕಾಡಿದೆ. ಇವಾಗ ಕಾಣ್ತಾ ಇರ್ಬೋದು, ಒಳ್ಳೆ ವ್ಯೂ ಇಲ್ಲಿ. ಸೊ ಬೆಳಗ್ಗೆ ಎಲ್ಲ ಬಂದಾಗ ಫುಲ್ ಮಂಜು ಹೋಗ್ತಾ ಇರುತ್ತೆ ಇಲ್ಲಿ. ಈ ಥರ ಇದೆ ನೋಡಿ. ನಾವಿಲ್ಲಿ ಕೃಷಿ ಹೊಂಡ ತೋರಿಸಿದಲ್ಲ, ಈಗ ಅಲ್ಲಿ ವಾಟರ್ ಇನ್ ಕೇಸ್ ಫುಲ್ ಆಯಿತು ಅಂತ ಹೇಳಿದರೆ ಇಲ್ಲಿ ಗೇಟ್ ವಾಲನ್ನು ನಾವು ಓಪನ್ ಮಾಡಿಬಿಡ್ತೀವಿ. ಸೊ ಇದು ನಮ್ಮ ಈ ಲ್ಯಾಂಡಿಗೆಲ್ಲ ವಾಟರ್ ಸಪ್ಲೈ ಮಾಡುತ್ತೆ. ನೀವು ಕೃಷಿ ಹೊಂಡ ಎಲ್ಲ ಮಾಡಿದಿರಲ್ಲ, ಸೊ ಇದೆಲ್ಲ ಹೇಗೆ ನಿಮಗೆ ಐಡಿಯಾ ಬಂದದ್ದು, ಮತ್ತೆ ಇದರ ಪ್ರೊಸೀಜರ್ ಎಲ್ಲ ಹೇಗೆ ಮಾಡಿದ್ರಿ? ಕೃಷಿ ಇಲಾಖೆಯಿಂದ ಸರ್ಕಾರದಿಂದ ಕೊಡುವ ಅನುದಾನ ನಮಗೆ ಕೃಷಿ ಹೊಂಡಕ್ಕೆ ಸಾಧಾರಣ 2 ಲಕ್ಷದಷ್ಟು ಸಬ್ಸಿಡಿ ಸಿಗ್ತದೆ. ಅದರಿಂದ ಇದೆಲ್ಲ ಮಾಡಿದ್ದೇವೆ. ಓ, ಒಳ್ಳೆ ಉಪಯೋಗ ಇದು. ಎಲ್ಲರಿಗೂ ಸಹ ಇಂಥ ಮಾಹಿತಿ ಗೊತ್ತಾದ್ರೆ ಎಲ್ಲರೂ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಇದರಲ್ಲಿ ಯಾಕೆ ಮಾವ ತೆಂಗಿನ ಗಿಡ ಹಾಕ್ಲಿಲ್ಲ ನಾವು? ಎಲ್ಲ ಕಾಡು ಪ್ರಾಣಿಗಳ ಹಾವಳಿ ಉಂಟು ನೋಡಿ, ತೆಂಗಿನ ಗಿಡಗಳನ್ನೆಲ್ಲ ಕಿತ್ತು ತಿಂದಿದೆ. ಓಕೆ, ನಮಗೆ ಎಲ್ಲ ಇದರಿಂದ ತುಂಬಾ ನಷ್ಟ ಆಗ್ತಾ ಉಂಟು ಕಾಡು ಪ್ರಾಣಿಗಳ ಹಾವಳಿಯಿಂದ. ಓಕೆ, ಇದನ್ನೆಲ್ಲ ಹೇಗೆ ನಾವು ತಡೆಗಟ್ಟಬಹುದು? ಹಗ್ಗ ಕಟ್ಟಿದ್ದೇವೆ. ಓ, ಇಲ್ಲಿ ಅದನ್ನು ಪ್ರತಿರೋಧಿಸ್ಲಿಕ್ಕೆ ಅದನ್ನು ಮಾಡಿದ್ದೇವೆ. ಓಹೋ, ಇದನ್ನ ಕಟ್ಟಿದ್ರೆ ಹಂದಿಗಳು ಬರುದಿಲ್ಲ ಅಂತೇಳಿ ಕಟ್ಟಿರೋದಾ? ಹೌದು. ಓ, ನೋಡಿ ಫ್ರೆಂಡ್ಸ್, ಇಲ್ಲಿ ಸುಮಾರು ಹೊಂಡಗಳಿಂದ ತೆಂಗಿನ ಗಿಡಗಳನ್ನೆಲ್ಲ ಹಂದಿಗಳು ತಿಂದಿದೆ. ಅದಕ್ಕೆ ಇಲ್ಲಿ ತೋಟ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ ಇಲ್ಲಿ ಹಗ್ಗವನ್ನು ಕಟ್ಟಿದ್ದಾರೆ. ನೋಡ್ಬೇಕು ಇವಾಗ ಈ ಹಗ್ಗದಿಂದ ಹಂದಿಯನ್ನ ಹೇಗೆ ಇರಾಡಿಕೇಟ್ ಮಾಡೋದು ಅಂತ ಹೇಳಿ. ಇರಾಡಿಕೇಟ್ ಮಾಡೋದಕ್ಕೆ ಆಗಲ್ಲ ಹಂದಿಗಳನ್ನ, ಬರದಾಗೆ ನಾವು ಪ್ರಿವೆಂಟ್ ಮಾಡಬಹುದಷ್ಟೇ. ಅಂದ್ರೆ ಅದು ಇದನ್ನ ನೋಡ್ಕೊಂಡು ಹೆದರ್ಕೊಂಡು ರಿಟರ್ನ್ ಹೋಗುತ್ತೆ ಅಂತ ಒಂದು ನಾವು ಹಾಕಿರೋದು. ಹಾಯ್, ಚಿಕ್ಕು ಫ್ರೆಂಡ್ಸ್, ಇದೆಲ್ಲ ಕಾಣ್ತಾ ಇದೆಲ್ಲ, ಇದೆಲ್ಲ ರಬ್ಬರ್ ಗಿಡಗಳು. ಇವಾಗ ನಾವು ಪ್ಲಾಸ್ಟಿಕ್ ಹಾಕಿದ್ದೀವಿ ನೋಡಿ.
ಮೊದಲು ನಾನು ಮೇಲ್ಗಡೆ ತೋರಿಸಿದಲ್ಲೆಲ್ಲ ರಬ್ಬರೇ ಇತ್ತು. ಸೊ ಅದನ್ನೆಲ್ಲ ತೆಗೆದು ನಾವಿವಾಗ ತೆಂಗಿನ ಗಿಡ ಹಾಕಿರೋದು. ಈಗ ಕಾಣಿಸ್ತಾ ಇದೆಲ್ಲ ಇದು ರಬ್ಬರ್ ಗಿಡ. ಸೊ ಇದರ ಪರ್ಪಸ್ ಏನು, ಯಾಕೆಸ್ಕರ ನೀವು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದೀರಾ ಇಲ್ಲಿ? ಅದು ಪ್ಲಾಸ್ಟಿಕ್ ಮಳೆಗಾಲದಲ್ಲಿ ಮಳೆ ನೀರು ಬಿದ್ದರೆ ಇದು ಕುಯ್ಲಿಕ್ಕೆ ಆಗಲ್ಲ, ಓಹೋ, ಅದು ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಪ್ಲಾಸ್ಟಿಕ್ ಹಾಕಿದ್ರೆ ಅದು ಮಳೆ ನೀರು ಇದಕ್ಕೆ ಬೀಳಲ್ಲ ಅಂತ ಹೇಳೋ ಪರ್ಪಸ್ಸಿಗೆ ಜೋರು ಮಳೆ ಬಂದ್ರೆ ಏನು ಎಫೆಕ್ಟ್ ಇಲ್ಲ, ಅಂದ್ರೆ ವರ್ಕ್ ಇದು ಬಿಟುಮಿನ್ ಅಲ್ಲಿ ನೀವು ಸ್ಟಿಕ್ ಮಾಡಿರೋದಲ್ಲ ಪ್ಲಾಸ್ಟಿಕ್ ಅನ್ನ? ಅದು ಗಮ್ ಬರುತ್ತೆ, ಅದು ರಬ್ಬರ್ ಸೊಸೈಟಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಓಕೆ ಓಕೆ, ಇದು ಯಾವ ಮೆಟೀರಿಯಲ್? ಓಕೆ ಅಲ್ಯೂಮಿನಿಯಂ. ಓಕೆ ಓಕೆ. ಓ, ಇದರಲ್ಲಿ ನೀವು ಕಟ್ ಮಾಡಿದಾಗ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ಇದ್ರಲ್ಲಿ ಕಲೆಕ್ಟ್ ಆಗುತ್ತೆ, ಅದು ಆನ್ ಟೈಮ್ ಅಲ್ಲಿ ತೆಗಿಬೇಕಿಲ್ಲ. ಓ, ರಬ್ಬರ್ ಎಲ್ಲ ಪ್ರೊಡಕ್ಷನ್ ಮೇನ್ ಆಗಿ ಇದ್ರಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇಲ್ಲಿ ನೋಡಿ ನಮ್ಮ ತೋಟದಲ್ಲೆಲ್ಲ ಮಿಕ್ಸ್ಡ್ ಕ್ರಾಪ್ ಹಾಕಿರೋದು. ಸೊ ಇವಾಗ ಕಾಣ್ತಾ ಇದೆಲ್ಲ ಇದೆಲ್ಲ ಗೇರು ಗಿಡ. ಸೊ ಇದು ನಮಗೆ ಬೇಸಿಗೆಯಲ್ಲಿ ಕೃಷಿ ಆಗುತ್ತೆ. ಅದು ಚಿಕ್ಕು. ಇಲ್ಲಿ ಕಾಣ್ತಾ ಇರೋದು ಚಿಕ್ಕು ಮರ. ಹೈಬ್ರಿಡ್ ಅಲ್ಲ, ಅದು ನಾರ್ಮಲ್. ಅದು ಓಕೆ, ಇದ್ರಲ್ಲೆಲ್ಲ ಮಿಡಿಗಳು ಕಾಣ್ತಾ ಇದೆ ಅಷ್ಟೇ. ಇವಾಗ ಇಲ್ಲೊಂದು ಕಾಣ್ತಾ ಇದೆಲ್ಲ ವೈಟ್ ಕಲರ್ ಪ್ಲಾಸ್ಟಿಕ್ ಅಲ್ಲಿ, ಇದೇನು ಅಂತ ಹೇಳಿದ್ರೆ ಸೋಲಾರ್ ಡ್ರೈಯರ್. ಇವಾಗ ಅಡಿಕೆ ಎಲ್ಲ ಇರೋದನ್ನ ನಾವು ಇದ್ರೊಳಗಡೆ ಹಾಕ್ತಿವಿ. ಫ್ರೆಂಡ್ಸ್, ಈ ನಾಯಿ ಇವಾಗ ಎಲೆಗಳನ್ನ ತಿಂತಿದೆ. ಯಾಕೆ ಅಂದ್ರೆ ನಮ್ಮಲ್ಲಿ ನಾನ್ ವೆಜ್ ಡೈಲಿ ಇತ್ತು. ಸೊ ಈ ನಾಯಿಗೆ ಹೊಟ್ಟೆ ನೋವಾಗಿದೆ. ಸೊ ಯೂಶಲಿ ಏನು ಹೇಳ್ತೀವಿ ಅಂದ್ರೆ ಈ ಸೊಪ್ಪುಗಳನ್ನೆಲ್ಲ ತಿನ್ನೋದು ಅಂತ ಹೇಳಿದ್ರೆ ನಾಯಿಗಳಿಗೆ ಹೊಟ್ಟೆ ನೋವು ಆಗಿದೆ ಅಂತ. ಇದು ಯಾವುದು ಅಂತ ಹೇಳಿದ್ರೆ ಸೌತೆಕಾಯಿ, ಮುಳ್ಳು ಸೌತೆಕಾಯಿ ಅಂತ ಹೇಳ್ತೀವಲ್ಲ ಅದ್ರದ್ದು. ಸೊ ಇಲ್ಲಿ ಮಿಡಿ ಕಾಣ್ತಾ ಇದೆಯಲ್ಲ, ಇದು ನಮಗೆ ಸೌತೆಕಾಯಿ ಮಿಡಿ ಇದೆ. ಇನ್ನೊಂದು 1 ವೀಕಲ್ಲಿ ಇದು ನಮಗೆ ದೊಡ್ಡದಾಗಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಇವಾಗ ಕಾಣ್ತಾ ಇದೆಯಲ್ಲ, ಇದು ನಮ್ದು ಅಲಸಂಡೆ ಗಿಡ. ಸೊ ಇದೆಲ್ಲ ಅದ್ರದ್ದೇ ಗಿಡಗಳು ನೋಡಿ. ಇವಾಗ ಅಲಸಂಡೆ ಹಿಡಿಬೇಕಷ್ಟೇ. ಇವಾಗ ಪೇರಳೆ ಗಿಡ ಕಾಣ್ತಾ ಇದೆ, ಬಟ್ ಇದರಲ್ಲಿ ಒಂದು ಪೇರಳೆಕಾಯಿ ಆಗ್ಲಿಲ್ಲ ಇವಾಗ. ಅದು ಬೇಸಿಗೆಗಾಲದಲ್ಲಿ ತುಂಬಾ ಹಿಡಿಯುತ್ತೆ. ನಾನು ನಿಮಗೆ ಆವಾಗ ತೋರಿಸಿದೆ ಅಲ್ಲ, ಸೊ ಇದೇ ರಬ್ಬರ್ ಹಾಳೆ, ರಬ್ಬರ್ ಅಂತ ತೋರಿಸಿದಲ್ಲ ಅದುವೇ. ಇಲ್ಲಿ ಇವಾಗ ರಬ್ಬರ್ ಶೀಟ್, ಇದು ನಮ್ಮದು ರಬ್ಬರ್ ಅದು ರೋಲ್ ಮಾಡುವ ಮೆಷಿನ್. ಸೊ ಈ ಟ್ರೇಲಿ ನಾವು ರಬ್ಬರ್ ಅನ್ನ ಹಾಕಿಬಿಟ್ಟು ಈ ತರ ಡ್ರೈ ಮಾಡ್ತೀವಿ. ಸೊ ಇದ್ರ ಒಳಗಡೆ ಇದು ಇವಾಗ ರಬ್ಬರ್ ಡ್ರೈಯರ್ ಇರುವುದು ಇದ್ರಲ್ಲಿ. ಇವಾಗ ಅಡಿಕೆ ಆಗಿದೆ ಊರಲ್ಲೆಲ್ಲ, ಅಡಿಕೆಗೆಲ್ಲ ರೋಗಗಳಿದೆ, ಹಳದಿ ರೋಗ, ಕೊಳೆ ರೋಗ ಅಂತ ಹೇಳಿ. ಸೊ ಅಡಿಕೆ ಎಲ್ಲ ಕಮ್ಮಿ ಇದೆ ಈ ಸಲ. ನಮ್ಮ ಮನೆಯಿಂದ ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ಇಲ್ಲಿ ನಮ್ಗೊಂದು ವೆಂಟೆಡ್ ಡ್ಯಾಮ್ ಇದೆ. ಸೊ ನಾವು ಸ್ವಿಮ್ಮಿಂಗ್ ಎಲ್ಲ ಇಲ್ಲೇ ಕಲಿತಾ ಇರೋದು. ಸೊ ತೋರಿಸ್ತೀನಿ ಫ್ರೆಂಡ್ಸ್, ನೋಡಿ ಈ ತರ ಇದೆ ನೋಡಿ. ಇದೇನು ಅಂತ ಹೇಳಿದ್ರೆ ವೆಂಟೆಡ್ ಡ್ಯಾಮ್. ನಾವು ಬೇಸಿಗೆಗಾಲದಲ್ಲಿ ಇದರಲ್ಲೇ ವಾಟರ್ ಅನ್ನ ಸ್ಟೋರ್ ಮಾಡ್ತೀವಿ. ಫಿಶ್ ಎಲ್ಲ ಇದೆ ನೋಡಿ, ಅದ್ರ ಒಳಗಡೆ ಫಿಶ್ ಎಲ್ಲ ಇದೆ. ಸೊ ಇಲ್ಲಿ ನಾವು ಈ ತರ ಒಂದು ಬ್ಯಾರಿಕೇಡ್ ಹಾಕ್ತೀವಿ. ಸೊ ಇದು ಮೆಟಲ್ ಇದು ಇರುತ್ತೆ, ಮರದ್ದು ಇರುತ್ತೆ. ಸೊ ಇಲ್ಲಿ ನಾವು ವಾಟರ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಕ್ಲಿಯರ್ ವಾಟರ್ ಕಾಣ್ತಾ ಇದೆಲ್ಲ, ಇದರಲ್ಲೇ ನಾವು ಸ್ವಿಮ್ಮಿಂಗ್ ಮಾಡೋದು ಇದೇ ವಾಟರ್ ಅಲ್ಲಿ. ಈ ವಾಟರ್ನ ಡೆಪ್ತ್ ಬಂದು 6 ಫೀಟ್ ಇದೆ ನೋಡಿ. ಇಲ್ಲಿ ವಾಟರ್ ಎಕ್ಸೆಸ್ ಆಗಿರೋ ವಾಟರ್ ಅನ್ನ ಇದರಿಂದ ಹೊರಗಡೆ ಹೋಗುತ್ತೆ. ಸೊ ಇದನ್ನು ನಾವು ವೆಂಟೆಡ್ ಡ್ಯಾಮ್ ಅಂತ ಹೇಳ್ತೀವಿ, ಕಿಂಡಿ ಅಣೆಕಟ್ಟು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಕಡೆ ಹೋದ್ರೆ ನಮ್ದು ತೆಂಗಿನ ಗಿಡ ಮತ್ತು ಅಡಿಕೆ ತೋಟ ಕಾಣ್ತಾ ಇದೆ. ಸೊ ಎಕ್ಸೆಸ್ ವಾಟರ್ ಏನಿದೆ ಅದೆಲ್ಲ ಇದರಲ್ಲಿ ಹೋಗುತ್ತೆ ನೋಡಿ. ಮಳೆಗಾಲದಲ್ಲಿ ಇಲ್ಲಿ ನಮಗೆ ಮೀನೆಲ್ಲ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ಕಾಣ್ತಾ ಇದೆಲ್ಲ ಇದು ನಮ್ದು ಸೋಲಾರ್ ಡ್ರೈಯರ್. ಸೊ ಇಲ್ಲಿ ನಾವು ಅಡಿಕೆ, ತೆಂಗು ಎಲ್ಲ ಹಾಕ್ತೀವಿ. ಸೊ ಇವಾಗ ತೆಂಗಿನಕಾಯಿ ಇದೆ, ಅಡಿಕೆ ಎಲ್ಲ ನಾವು ಸೇಲ್ ಮಾಡಿದ್ದೀವಿ. ಸೊ ಇದು ರಬ್ಬರ್ ಎಲ್ಲ ಇತ್ತಲ್ಲ, ಸೊ ಅದು ಕಟ್ ಮಾಡಿದ ಸೌದೆ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ, ಬೇಗ ಒಣಗುತ್ತೆ ಇದು. ಫ್ರೆಂಡ್ಸ್, ಇಲ್ಲೊಂದು ನಿಮಗೆ ಕೋಳಿ ಕಾಣ್ತಾ ಇದೆಯಲ್ಲ, ಕೋಳಿ ಇವಾಗ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಇನ್ನೊಂದು ಕೋಳಿ ಅಲ್ಲಿ ಕೂಗ್ತಾ ಇದೆ. ದನ ಇದೆ, ನಾಯಿಗಳು ಹೊರಗಡೆ ನಾವು ಆವಾಗ ಬಿಟ್ವೆಲ್ಲ ವಾಕಿಂಗ್ಗೆ ಹೋಗಿದೆ. ಸೊ ಇವಾಗ ಸಾಕು, ಸುಸ್ತಾಯಿತು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ.